ಶಿರೂರು ಸಂತ್ರಸ್ತರ ನ್ಯಾಯಕ್ಕಾಗಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಶ್ರೀ 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 ಪ್ರಣವಾನಂದ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೊನ್ನಾವರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ 8 ಜನ ಪ್ರಮುಖರ ಮೇಲೆ ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಳೆದ ಗುರುವಾರ ನಾಮಧಾರಿ ಈಡಿಗ ಹಾಲಕ್ಕಿ ಸಮಾಜದ ಕುಲಬಾಂಧವರಿಂದ ಮತ್ತು ವಿವಿಧ ಜನಪರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಶರಾವತಿ ಸರ್ಕಲ್ನಿಂದ ರಾಷ್ಟ್ರೀಯ ಹೆದ್ದಾರಿ ಮಾರ್ಗದಿಂದ ಸಾಗಿ ಪ್ರತಿಭಟನೆ ಮಾಡಿ ಘೋಷಣೆಗಳನ್ನು ಕೂಗುತ್ತಾ NHAI ಕಚೇರಿಗೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಮುಂದಾಗಿದ್ದರು. ಪ್ರತಿಭಟನಾ ನಿರತರು NHAI ಕಚೇರಿ ಹತ್ತಿರ ಹೋಗುವಷ್ಟರಲ್ಲಿ ರಸ್ತೆ ಮಧ್ಯದಲ್ಲಿ ಬ್ಯಾರಿಕೇಡ್ ಹಾಕಿ NHAI ಹೋಗದಂತೆ ಪೊಲೀಸರು ತಡೆದಿದ್ದರು. ಸಂಬಂಧಪಟ್ಟ ಇಲಾಖೆ ಅನುಮತಿ ಪಡೆಯದೆ ಪ್ರತಿಭಟನೆ ಮಾಡಿದ ತಪ್ಪಿಗಾಗಿ IRB ಅಧಿಕಾರಿಗಳ ವಿರುದ್ಧ NHAI ಘೋಷಣೆ ಕೂಗಿದ್ದಕ್ಕೆ ರಸ್ತೆ ಮಧ್ಯದಲ್ಲಿ ಧ್ವನಿವರ್ಧಕ ಹಚ್ಚಿ ವಾಹನ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ ಕಾರಣಕ್ಕೆ ಸರ್ಕಾರದ ಪರವಾಗಿ PSI ಮಹಾಂತೇಶ್ ನಾಯ್ಕ್ ನೀಡಿದ ದೂರಿನಂತೆ ಪ್ರಕರಣ ದಾಖಲಿಸಲಾಗಿದೆ. ಶಿರೂರು ಘಟನೆಯಲ್ಲಿ ನೊಂದವರ ಪರವಾಗಿ ಧ್ವನಿ ಎತ್ತಿರುವ ಪ್ರತಿಭಟನೆಯ ರೂವಾರಿ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮೀಜಿ, ರಾಷ್ಟ್ರೀಯ ಆರ್ಯ ಈಡಿಗ ಮಹಾಮಂಡಳಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಸಚಿನ್ ನಾಯ್ಕ್, ರಾಜೇಶ್ ನಾಯ್ಕ್ ಹೊನ್ನಾವರ, GN ಗೌಡ ಹೊನ್ನಾವರ, ಮಂಜುನಾಥ್ ಗೌಡ ಹೊನ್ನಾವರ, ಜನಪರ ಹೋರಾಟಗಾರ ನಾಗೇಶ್ ನಾಯ್ಕ್ ಕಾಗಲ್, ಮಂಗಲ್ದಾಸ್ ನಾಯ್ಕ್ ಮಂಕಿ, ಪ್ರತಿಭಟನೆಗೆ ಬಳಸಲಾದ ಆಟೋದ ಚಾಲಕ ಮಾದೇವ್ ನಾಯ್ಕ್ ಸೇರಿದಂತೆ ಒಟ್ಟು 8 ಜನರ ಮೇಲೆ ಪ್ರಕರಣ ದಾಖಲಾಗಿದೆ. ಶಿರೂರು ಸಂತ್ರಸ್ತರಿಗೆ ನೆರವು ನೀಡಬೇಕು ಎನ್ನುವ ವಿಷಯವನ್ನು ಮುಂದಿಟ್ಟು ಸ್ವಾಮೀಜಿಯವರ ಮುಂದಾಳತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು. ಪ್ರತಿಭಟನೆಯಲ್ಲಿ ಘೋಷಣೆಗಳು ಮೊಳಗಿವೆ. ನ್ಯಾಯ ಕೇಳಿದ್ದಾರೆ, ದಮ್ಮು ತಾಕತ್ತು ಅನ್ನುವ ಮಾತು ಬಂದಿದೆ. ಮುಖ್ಯಮಂತ್ರಿ, ಗೃಹ ಮಂತ್ರಿ, ಸಚಿವರು, ಲೋಕಸಭಾ ಸದಸ್ಯರ ಹೆಸರು ಪ್ರಸ್ತಾಪಿಸಿ ಎಚ್ಚರಿಕೆಯ ಜೊತೆಗೆ ಮನವಿ ಕೂಡ ಮಾಡಲಾಗಿದೆ. IRB ಕಿಕ್ ಬ್ಯಾಕ್ ದಾಖಲೆ ಇದೆ ಎನ್ನುವ ಮಾತು ಕೇಳಿ ಬಂದಿದೆ. ಒಟ್ಟಾರೆ ಪ್ರತಿಭಟನೆಯಲ್ಲಿ ಆಕ್ರೋಶಿತ ಮಾತೆ ಹೆಚ್ಚಾಗಿತ್ತು. ಆದರೆ ಪ್ರತಿಭಟನೆಯ ಉದ್ದಕ್ಕೂ ಕೇಳಿದ್ದು ಶಿರೂರು ಸಂತ್ರಸ್ತರಿಗೆ ನ್ಯಾಯ ಕೊಡಿ ಎನ್ನುವುದೇ ಆಗಿತ್ತು. ಇಷ್ಟೆಲ್ಲ ಸಿದ್ಧತೆ ಮಾಡಿದ ಸಂಘಟನೆಯವರು ಅನುಮತಿ ಯಾಕೆ ಪಡೆದಿಲ್ಲ ಎನ್ನುವುದು ಪ್ರಶ್ನೆಯಾಗಿ ಉಳಿಯುತ್ತಿದೆ. ಅನುಮತಿ ಪಡೆಯದ ಪ್ರತಿಭಟನೆಗೆ ಅಷ್ಟು ದೊಡ್ಡ ಮಟ್ಟದ ಪೊಲೀಸ್ ಭದ್ರತೆ ಕೊಟ್ಟಿದ್ದು ಯಾಕೆ? ಪ್ರತಿಭಟನೆಯ ಉದ್ದಕ್ಕೂ ಪೊಲೀಸರು ಅವರ ಜೊತೆ ಸಾಗಿ ಬಂದಿದ್ದು ಯಾಕೆ? ಅನುಮತಿ ಇಲ್ಲ ಅಂದ ಮೇಲೆ ಪ್ರತಿಭಟನೆ ಮಾಡಲು ಅವಕಾಶ ಕೊಟ್ಟಿದ್ದು ಯಾಕೆ ಎನ್ನುವ ಪ್ರಶ್ನೆ ಸಹಜವಾಗಿಯೇ ಇದೀಗ ಹುಟ್ಟಿಕೊಂಡಿದೆ. ಒಂದು ಅರ್ಥದಲ್ಲಿ ಇದು ಪ್ರತಿಭಟನಾಕಾರರನ್ನು ಹತ್ತಿಕ್ಕುವ ಪ್ರಯತ್ನ ಎನ್ನುವ ಚರ್ಚೆಯೂ ಕೂಡ ತಾಲೂಕಿನಾದ್ಯಂತ ಕೇಳಿಬರುತ್ತಿದೆ. ರಸ್ತೆ ಮಧ್ಯದಲ್ಲಿ ಧ್ವನಿವರ್ಧಕ ಹಚ್ಚಿ ವಾಹನ ಮತ್ತು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿ ಉಂಟು ಮಾಡಿದ ಕಾರಣಕ್ಕೆ ಸರ್ಕಾರದ ಪರವಾಗಿ PSI ದೂರು ನೀಡಿದ್ದಾರೆ. ಆದರೆ ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಹೋರಾಟಗಾರರನ್ನು ಬ್ಯಾರಿಕೇಡ್ ಹಾಕಿ ರಸ್ತೆ ಬಂದ್ ಮಾಡಿದ್ದು, ಪ್ರತಿಭಟನೆ ಮುಂದೆ ಹೋಗದಂತೆ ತಡೆದಿದ್ದು ಪೊಲೀಸರು. NHAI ಕಂಪನಿಯ ಕಟ್ಟಡದ ಎದುರು ಜಾಗ ಇದ್ದರೂ ನಮ್ಮನ್ನು ತಡೆದು ನಿಲ್ಲಿಸಿದ್ದ ಪೊಲೀಸರು. ಹಾಗಿರುವಾಗ ನಮ್ಮ ಮೇಲೆ ಪ್ರಕರಣ ದಾಖಲಿಸಿದ್ದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸುತ್ತಿದ್ದಾರೆ. ನಾವು ದಿನಾಂಕ 6ರಂದು ಅನುಮತಿಗೆ ಚಲನ್ ತುಂಬಿ ಅರ್ಜಿ ಸಲ್ಲಿಸಿದ್ದೇವೆ ಎಂದು ಪ್ರತಿಭಟನಾಕಾರರು ಹೇಳುತ್ತಿದ್ದಾರೆ.